ಇಲ್ಲಿ ಕೊಟ್ಟೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಪ್ಪಾ ಅಂತಂದ್ರೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ನಾನಿವತ್ತು ಸಿಂಪಲ್ ಆಗಿ ಇರೋ ನನ್ನ ರೂಮ್ ಟೂರ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್ ಆಗಿದೆ. ಸೊ ಹಾಗಾಗಿನೇ ರೂಮಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇನೆ ಸ್ಪೇಸ್ ಇರೋದು, ಇಷ್ಟೇನೆ ನನ್ನ ರೂಮ್ ಇರೋದು. ಸೊ ನನ್ನ ರೂಮಲ್ಲಿ ನಾನು ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ, ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಸಿಂಪಲ್ ಆಗಿ ಹಾಗೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಇದೆ ನನ್ನ ರೂಮ್. ಸೊ ಯಾವ ಥರ ಇದೆ ಅಂತ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹಾಗೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ, ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಬನ್ನಿ ನನ್ನ ರೂಮ್ ಟೂರ್ನ ಶೇರ್ ಮಾಡ್ಕೊತೀನಿ. ಸೊ ಇದು ನನ್ನ ರೂಮ್ ಫ್ರಂಟ್ ಇಂದ ಕಾಣಿಸ್ತಾ ಇರೋದು. ಸೊ ನನ್ನ ರೂಮ್ ಪಕ್ಕದಲ್ಲೇ ಒಂದು ವಿಂಡೋ ಇದೆ. ಸೊ ವಿಂಡೋ ಪಕ್ಕದಲ್ಲೇ ರೂಮ್ ಇರೋದು, ಓಕೆನಾ? ಒಳಗಡೆನೂ ವಿಂಡೋ ಇದೆ, ಈಚೆ ಕಡೆನೂ ವಿಂಡೋ ಇದೆ. ಸೊ ಇದ್ರ ಪಕ್ಕದಲ್ಲೇ ನಾನು ಮಿಷಿನ್ ಇಟ್ಕೊಂಡಿರೋದು, ಓಕೆನಾ? ಸೊ ಬನ್ನಿ ಹಾಗೇನೆ ಕರ್ಕೊಂಡು ಹೋಗ್ತೀನಿ. ಸೊ ಈ ಮಿರರ್ ಹಾಕೊಂಡಿರೋದು ನನ್ನ ರೂಮಿನ ಗೋಡೆಗೇನೆ ನಾನು. ಸೊ ಹೀಗೆ ಎಂಟ್ರಿ ಕೊಡೋಣ. ದಿಸ್ ಇಸ್ ಮೈ ರೂಮ್. ವೆಲ್ಕಮ್ ಟು ಮೈ ರೂಮ್. ಸೊ ಓಪನ್ ಮಾಡಿದ ತಕ್ಷಣ ಫಸ್ಟು ನಂದು ಬೀರು ಕಾಣಿಸುತ್ತೆ. ಫ್ರಂಟೇನೆ ಬೀರು ಇಟ್ಕೊಂಡಿರೋದು. ಸೊ ಹಿಂಗೆ ಬಂದ ತಕ್ಷಣ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಸೊ ದೊಡ್ಡದಾಗೇನೆ ಇದೆ, ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕ್ರೀನ್ ಕ್ಲೋಸ್ ಮಾಡ್ಕೋಬೋದು. ಸೊ ಈ ಥರ ಕಾಣಿಸುತ್ತೆ. ಸೊ ಸಿಂಪಲ್ ಆಗಿನೇ ಇರೋದು ನನ್ನ ರೂಮು. ಜಾಸ್ತಿ ಏನು ಸ್ವಲ್ಪ ಸಾಕು ಅಂತ ಅನಿಸುತ್ತೆ ನನಗೆ. ಇಷ್ಟು ಸ್ಪೇಸ್ ಆಗಿರೋದು ತುಂಬಾ ಸಾಕು, ಬೇಕಾದಷ್ಟು ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ಜಾಗದಲ್ಲಿ ಒಂದು ಮಂಚ ಆರಾಮಾಗಿದೆ. ಸೊ ತಿರ್ಗಾಡೋದಕ್ಕೂ ಅಷ್ಟೇ ಜಾಗನೂ ಕೂಡ ಇದೆ. ಆರಾಮಾಗಿ ಒಂದು ಬೀರನ್ನ ಇಟ್ಕೊಬೋದು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ನು ಕೂಡ ಇಟ್ಕೊಬೋದು. ಸೊ ಆರಾಮಾಗಿ ಜಾಗ ಅಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಂಟ್ರಿ ಆದಾಗ ಈ ಕಡೆ ಲೆಫ್ಟ್ ಸೈಡ್ ಬಂದುಬಿಟ್ಟು ನಾನು ಆ ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಟೂರ್ನ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಎಕ್ಸ್ಟ್ರಾ ಹೇಳೋವಂಥದ್ದಂತೂ ಏನಿಲ್ಲ. ಸೊ ಈ ಕಡೆ ಸೈಡು ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡು ನನಗೆ ಏನೇನು ವಸ್ತುಗಳು ಬೇಕೋ ಅದನ್ನು ಇಲ್ಲಿ ಡೀಟೇಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ದು ವಿಡಿಯೋ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ, ಓಕೆನಾ? ಸೊ ಈ ರೀತಿ ಸಿಂಪಲ್ಲಾಗಿ ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಈ ಕಡೆ ಸೈಡ್ ಇದೆ, ಈ ಕಡೆ ಬಂದು ಬೀರು ಇದೆ, ಮತ್ತು ಇಲ್ಲಿ ಮಂಚನೂ ಕೂಡ ಇಟ್ಕೊಂಡಿದ್ದೀವಿ ಅಷ್ಟೇ. ಇದು ಫ್ರಂಟ್ ಗೋಡೆಗೆ ಇದು ರಾಧಾಕೃಷ್ಣ ಅವ್ರದ್ದು ಫೋಟೋ. ಇಲ್ಲಿ ಬಂದುಬಿಟ್ಟು ನಂದು ವಿಸನ್ ಬೋರ್ಡ್ ಅಂತ ಕರಿತೀವಲ್ಲ, ಸೊ ಅದನ್ನು ನಾನು ಇಲ್ಲೇ ಬೆಡ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಡೈಲಿ ವೇರೆ ಡ್ರೆಸ್ಸಸ್ಸು ನನ್ನ ಹಸ್ಬೆಂಡ್ ಹಾಕೊಳ್ಳೋದು ಇಟ್ಕೊಂಡಿದ್ದಾರೆ. ಈ ವಾಲಲ್ಲಿ ಖಾಲಿ ಇದೆ ಅಂದ್ಬಿಟ್ಟು ಇಲ್ಲೊಂದು ಫ್ರೇಮ್ ಹಾಕ್ಸ್ಕೊಂಡಿದ್ದೀವಿ. ಸೊ ಇಷ್ಟೇ. ಸೊ ಡೋರ್ ಹಿಂದ್ಗಡೆ ಇದು ಫೇಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಟವಲ್ ಇಲ್ಲೇ ಹಾಕೊಂಡಿದ್ದೀನಿ, ಬೇಗ ಸಿಗುತ್ತೆ ಅಂತ. ಇಲ್ಲಿ ಕೆಲವೊಂದಿಷ್ಟು ಬುಕ್ಸ್ಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಚಿಕ್ಕ ಪ್ಲೇಸಲ್ಲಿ ಸಿಂಪಲ್ಲಾಗಿನೇ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನೂ ಡಿಫ್ರೆಂಟಾಗೆಲ್ಲ ಮಾಡ್ಕೋಬೋದು. ಸೊ ಸಾಕು ಸಿಂಪಲ್ಲಾಗಿ. ಇಷ್ಟೇ ನನ್ನ ರೂಮ್ ಟೂರ್. ಸೊ ಮೇಲ್ಗಡೆ ಸಜ್ಜೆ ಏನು ಟೈಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೊಟ್ಟಿದ್ದಾರೆ. ನಾಳೆ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಬ್ಯಾಗ್ಸ್ ಆಗಿರ್ಬೋದು, ಮತ್ತು ದುಪ್ಪಟ್ಟ ಸೆಟ್ ಆಗಿರ್ಬೋದು, ಎಕ್ಸ್ಟ್ರಾ ಡ್ರೆಸ್ಸಸ್ಗಳಾಗಿರ್ಬೋದು, ಬೆಡ್ಶೀಟು, ಎಕ್ಸ್ಟ್ರಾ ಥಿಂಗ್ಸ್ ಏನೇನಿದೆ ಅದನ್ನೆಲ್ಲ ಕಂಪ್ಲೀಟ್ ನಾನು ಮೇಲ್ಗಡೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಓವರ್ ಆಲ್ ನಮ್ಮ ರೂಮ್ ಟೂರ್ ಇಷ್ಟೇ ಬರೋದು. ಸೊ ಸಿಂಪಲ್ಲಾಗೇನೆ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಎಲ್ಲಿ ನಿಂತ್ಕೊಂಡ್ರೆ
ಸದ್ಯದಲ್ಲೇ ಸ್ವಲ್ಪ ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬೆಡ್ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ, ಈ ಬೀರುನು ಕೂಡ ಅಷ್ಟೇ ಸ್ವಲ್ಪ ಇಲ್ಲಿಲ್ಲೇ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಲುಕ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊತೀನಿ ಅಂತಲೂ ಕೂಡ ಶೇರ್ ಮಾಡ್ಕೊತೀನಿ. ಬಸ್ಟ್ ಇವಾಗ ತಕ್ಕಮಟ್ಟಿಗೆ ಇಷ್ಟೇ ಹಿಂಗೇನೆ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡೋಣ ಅದನ್ನು ಚೇಂಜ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ನನ್ನ ರೂಮು ಅಂತ ಅಂದ್ಬಿಟ್ಟು ನೋಡಬೇಕು. ಒಂದು ಹೊಸ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲೇ ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಲುಕ್ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕಂಫರ್ಟಬಲ್ ಆಗಿದೆ. ಇಲ್ಲೂ ಸ್ವಲ್ಪ ಜಾಗ ಎಲ್ಲ ತಿರುಗಾಡೋದಕ್ಕೆ ಮತ್ತು ಆರಾಮಾಗಿ ರೆಡಿ ಆಗೋದಕ್ಕೂ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಜಾಗ ಎಲ್ಲ ನನಗೆ ಸಾಕಾಗಿದೆ. ಇವಾಗ ಡ್ರೆಸ್ಸಿಂಗ್ ಟೇಬಲ್ ಹತ್ರನೂ ಅಷ್ಟೇ ನಿಂತ್ಕೊಳ್ಳೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಜಾಗ ಸಾಕಾಗುತ್ತೆ. ಬಟ್ ನೋಡೋಣ, ಸ್ವಲ್ಪ ಚೇಂಜ್ ಮಾಡಬೇಕು ಇದನ್ನೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಏನಾದರೂ ಚೇಂಜ್ ಮಾಡಿದ್ರೆ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾವ ರೀತಿ ಈ ಹಳೆ ಲುಕ್ಕಿಂತ ಹೊಸ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಬೇಕು ಅಂತ ಅಂದ್ಬಿಟ್ಟು. ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ಲು ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಒಂದು ಬೆಸ್ಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಯಾವುದನ್ನು ಅಪ್ಲೈ ಮಾಡೋದು ಅಂತ ಏನಾದರೂ ಸರ್ಚ್ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಬಾಡಿ ತುಂಬ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತಂದರೆ, ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಕೊಬ್ಬರಿ ಎಣ್ಣೆ. ಸೊ ಮನೆಯಲ್ಲೇ ಸಿಗೋವಂಥ ಪ್ಯೂರ್ ಕೊಬ್ಬರಿ ಎಣ್ಣೆನೇ ಬಳಸಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಬೇಗನೆ ಒಡ್ಕೊಂಬಿಡುತ್ತೆ ಸ್ಕಿನ್ ಎಲ್ಲನೂ ಕೂಡ. ಸೊ ಹಾಗಾಗಿ ಮತ್ತು ಸಿಕ್ಕಾಪಟ್ಟೆ ಡ್ರೈ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಯಾರಿಗಾದರೂ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ನೀವು ಏನಾದರೂ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು ಅಥವಾ ಏನು ಮಾಡೋದು ಅಂತಂದರೆ ಈ ಬೆಸ್ಟ್ ಅಂತಲೇ ಹೇಳ್ತೀನಿ. ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ, ಅಥವಾ ಆಲ್ಮಂಡ್ಸ್ ಆಯಿಲ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಯೂಸ್ ಮಾಡಾದಮೇಲೆ ಸ್ನಾನ ಮಾಡ್ಬೋದು, ಅಥವಾ ಸ್ನಾನ ಮಾಡಾದಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು ಬಾಡಿಗೆ, ನೋ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಮನೇಲೇ ಇದ್ದು ಬೇಜಾರಾಗ್ತಿದ್ರು ಕೂಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರಾಗಿರೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನನ್ನ ಬಟ್ಟೆನ ನಾನೇ ಇವಾಗ ಐರನ್ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಬೇಕು. ಸೊ ಹಾಗಾಗಿ ಐರನ್ ಕೂಡ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಸಣ್ಣ ವಿಷಯ ಆಗಿರ್ಬೋದು, ಬಟ್ಟೆನ ಐರನ್ ಮಾಡಿ ಹಾಕೊಳ್ಳೋದು. ಕೆಲವೊಂದು ಸತಿ ಅಂತೂ ಬಟ್ಟೆ ಐರನ್ ಮಾಡಿ ಹಾಕೊಬೇಕು ಅಂತಲೂ ಕೂಡ ಅನಿಸಲ್ಲ. ಯಾಕಂತಂದರೆ ಅಯ್ಯೋ ಬಿಡು ಹೋಗಲಿ ಮನೇಲೇ ಇದ್ದೀನಲ್ವ ಅನ್ನೋ ಥರ ಫೀಲ್ ಕೊಡ್ತಾ ಇರುತ್ತೆ. ಬಟ್ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಿದ್ರಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು, ಅಥವಾ ಏನೋ ಒಂದು ಚೇಂಜಸ್ ಆಗಬೇಕು ನಮ್ಮ ಲೈಫಲ್ಲಿ ಅಂತಂದರೆ ಸಣ್ಣ ಪುಟ್ಟ ಬದಲಾವಣೆಯೂ ಕೂಡ ಕಾರಣ ಅಂತಲೇ ಹೇಳ್ತೇನೆ. ಯಾಕಂದರೆ ಇದೊಂದು ಸಣ್ಣ ಬದಲಾವಣೆ ಕೂಡ ಎಷ್ಟೋ ಚೇಂಜಸ್ನ ತಂದು ಕೊಡುತ್ತೆ. ಯಾಕಂದರೆ ಇವಾಗ ನೀಟಾಗಿ ಐರನ್ ಮಾಡಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಆಗಿರ್ತೀನಿ. ಅಂದರೆ ಮನೇಲೆ ಯಾರೇ ಆದ್ರೂ ಕೂಡ ಅಲ್ವಾ, ಇವಾಗ ಬಟ್ಟೆ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ, ಏನಾದರೂ ಗಲೀಜು ಮಾಡ್ಕೊಬಾರ್ದು, ಸ್ವಲ್ಪ ಡಿಸಿಪ್ಲಿನ್ ಆಗಿರಬೇಕು ಅಂತ ಥಾಟ್ ಬಂದೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಸಣ್ಣ ಬದಲಾವಣೆನ ನಾವು ತಂದುಕೊಂಡಾಗ ನಮ್ಮ ಲೈಫಲ್ಲಿ ತುಂಬ ಬೇಗನೆ ಚೇಂಜಸ್ ಆಗಬೇಕು ಅನ್ನೋದಕ್ಕಿಂತ ಸಣ್ಣದಾಗಿನೂ ಕೂಡ ಚೇಂಜಸ್ ಆಗ್ಬೋದಲ್ವಾ. ಸೊ ಹಾಗೆಯೇ ಫ್ರೆಶ್ ಅಪ್ ಎಲ್ಲ ಆಗಿದ್ದಾದಮೇಲೆ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿದರು. ಏನು ಅಡುಗೆ ಮಾಡಿದರು ಅಂದರೆ ಮುದ್ದೆ ಮತ್ತು ಸಾಂಬಾರು ಕೂಡ ಎರಡೂ ಕೂಡ ರೆಡಿಯಾಗಿತ್ತು. ಇನ್ನೇನು ಚೆನ್ನಾಗಿ ಊಟ ಮಾಡಿ ರೆಸ್ಟ್ ಮಾಡೋದೊಂದೇ ಬಾಕಿ ಆಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬೈ ಬೈ.